ಅಂಡಮಾನ್ ಸಮುದ್ರದಲ್ಲಿ ಭಾರತದ ಮೊದಲ ತೆರೆದ ಸಮುದ್ರ ಮೀನು ಸಾಕಣೆ ಯೋಜನೆಯನ್ನು ಕೇಂದ್ರ ಭೂವಿಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನಿನ್ನೆ ಉದ್ಘಾಟಿಸಿದರು. ಭಾರತದ ವಿಶಾಲ ಸಾಗರ ಸಂಪನ್ಮೂಲಗಳ ಮೂಲಕ ನೀಲಿ ಆರ್ಥಿಕತೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಈ ಉಪಕ್ರಮವು ಮೊದಲ ಪ್ರಮುಖ ಹೆಜ್ಜೆಗಳಲ್ಲಿ ಒಂದಾಗಿದೆ. ಈ ಯೋಜನೆಯನ್ನು ಅಂಡಮಾನ್ ಉತ್ತರ ಕೊಲ್ಲಿ ಪ್ರದೇಶದ ಶ್ರೀ ವಿಜಯಪುರಂನ ಸಮುದ್ರದಲ್ಲಿ ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಸಚಿವ ಡಾ ಜಿತೇಂದ್ರ ಸಿಂಗ್, ಈ ಉಪಕ್ರಮವು ಭಾರತದ ಸಾಗರಗಳ ಆರ್ಥಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಆರಂಭಿಕ ಮತ್ತು ಅತ್ಯಂತ ಮಹತ್ವದ ಕ್ರಮಗಳಲ್ಲಿ ಒಂದಾಗಿದೆ. ಹಿಮಾಲಯ ಮತ್ತು ಮುಖ್ಯ ಭೂಭಾಗದ ಸಂಪನ್ಮೂಲಗಳಂತೆ ಭಾರತದ ಸಾಗರಗಳು ವ್ಯಾಪಾರ ಮತ್ತು ವೈವಿಧ್ಯಮಯ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತಿಳಿಸಿದರು. ಸ್ವಾತಂತ್ರ್ಯದ ನಂತರ ಸುಮಾರು 70 ವರ್ಷಗಳ ಕಾಲ ಭಾರತದ ಸಾಗರ ಸಂಪನ್ಮೂಲಗಳು ಹೆಚ್ಚಾಗಿ ಪರಿಶೋಧಕ್ಕೆ ಒಳಗಾಗಿರಲಿಲ್ಲ. ಆದರೆ 2014ರಿಂದ ರಾಷ್ಟ್ರೀಯ ಚಿಂತನೆಯಲ್ಲಿ ಮೂಲಭೂತ ಬದಲಾವಣೆಗಳಾಗಿದ್ದು, ಭಾರತದ ಕಡಲ ಕ್ಷೇತ್ರವು ಸಮಾನ ಸಂಪತ್ತು ಮತ್ತು ಆರ್ಥಿಕ ಬೆಳವಣಿಗೆಗೆ ಅವಕಾಶವನ್ನು ಹೊಂದಿದೆ ಎಂದು ಸಚಿವರು ಒತ್ತಿ ಹೇಳಿದರು.